ಬಿಗ್ಗೆಸ್ಟ್ ಸಪೋರ್ಟ್ ಅಂದರೆ ಅವರ ಅಮ್ಮ. ಸಿಕ್ಕಾಪಟ್ಟೆ ಎಲ್ಲ ಇಂಟರ್ವ್ಯೂಸಲ್ಲಿ ನಾನು ನೋಡಿದಾಗ ನೀವು ಹೇಳ್ತಿರ್ತೀರಿ, ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನ್ನ ಸ್ಟ್ರಗ್ಲಿಂಗ್ ಟೈಮಲ್ಲೂ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ. ಎಲ್ಲ ಅಮ್ಮಂದ್ರಿಗೂ ಬಹುಶಃ ನಿಮಗೆ ಈ ಪ್ರಶ್ನೆ ಮೀಡಿಯಾದವ್ರು ಪದೇ ಪದೇ ಕೇಳಿದಾಗ ಸಿಟ್ಟು ಬರಬಹುದು, ಮದುವೆ ಯಾವಾಗ ಅಂತ. ಈಗ ನಿಮ್ಮ ತಾಯಿಗೆ ಬೇರೆ, ಬಿಕಾಸ್ ಫಸ್ಟ್ ಫ್ಯಾಮಿಲಿ ಪರ್ಸನ್ ಅಂತ ಬಂದಾಗ ಅಮ್ಮಂಗೊಂದು ಆಸೆ ಇರುತ್ತೆ, ಬೇಗ ಮದುವೆ ಆಗಬೇಕು ಅಥವಾ ಒಂದು ಚೆನ್ನಾಗಿರೋ ಹುಡುಗಂಗೆ ಮದುವೆ ಮಾಡಬೇಕು ಅಂತ. ಅಮೃತ ಅಯ್ಯಂಗಾರ್ ತಾಯಿ ಮದುವೆ ಬಗ್ಗೆ ನಿಮ್ಮ ಹತ್ರ ಈಗ ಡಿಸ್ಕಸ್ ಮಾಡ್ತಿದ್ದಾರೆ ಹೇಗೆ? ಉಲ್ಟಾ ನಮ್ಮಮ್ಮ ತಲೆನೇ ಕೆಡ್ಸ್ಕೊತಾಯಿಲ್ಲ ನನ್ನ ಮದುವೆ ಬಗ್ಗೆ, ನಿನ್ನ ಇಷ್ಟ ಯಾವಾಗ ಬೇಕಾದರೂ ಆಗು ಅಂತಾರೆ. ನಾನೇ ಕೇಳ್ತಾ ಇರ್ತೀನಿ, ಅಲ್ಲಮ್ಮ ಎಲ್ಲೆಲ್ಲೋ ಆಸ್ಟ್ರಾಲಜಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಲ್ಲ ಕೇಳೋಕ್ಕೆ, ಆಗ ಅಂತೀನಿ ಎಲ್ಲ ಕ್ವಶನ್ನು ಕೇಳ್ತೀಯಾ, ನನ್ನ ಮದುವೆ ಕ್ವಶನ್ ಮಾತ್ರ ಕೇಳಲ್ಲ ಯಾಕೆ ಅಂತ. ಆಗ ಅಂತೀರಿ, ಇಲ್ಲ ನಾವೆಲ್ಲ ಫೋರ್ಸ್ಡ್ ಮಾಡಿ ಇದೆಲ್ಲ ಮಾಡಿ ಆಗಲ್ಲ, ಅದು ಯಾವಾಗ ಆಗಬೇಕೋ ಆವಾಗಲೇ ಆಗೋದು, ಯಾವಾಗ ಆಗುತ್ತೋ ಅವಾಗ ಆಗು, ನನಗೇನು ಬೇಜಾರಿಲ್ಲ ಅಂತ. ನಮ್ಮಮ್ಮ ಸಖತ್ ಸಪೋರ್ಟಿವ್ ಆಗಿದ್ದಾರೆ ಈ ವಿಷಯದಲ್ಲಿ. ನಾನೇ ಟೆನ್ಷನ್ ಮಾಡ್ಕೋತೀನಿ, ನಮ್ಮಮ್ಮಂಗೆ ಟೆನ್ಷನ್ನೇ ಇಲ್ಲ, ಉಲ್ಟಾ. ಕೆಲವೊಂದಷ್ಟು ಈಗ ನೀವು ಹೆಣ್ಮಕ್ಳು ಅಂತ ಬಂದಾಗ ಒಂದು ಸ್ವಲ್ಪ ಈಗ 25+, 30+ ಆಗ್ತಾ ಇದ್ದಂಗೆ ಫ್ಯಾಮಿಲಿಯವರೆಲ್ಲ ಮದುವೆ ಯಾವಾಗ ಇದೇ ಕ್ವಶನ್ನು. ಸೊ ಸಾಕಷ್ಟು ಜನ ಫಂಕ್ಷನ್ಗಳಿಗೆ ಹೋಗೋಕ್ಕೂ ಹೆಸಿಟೇಟ್ ಮಾಡ್ತಾರೆ, ಇದೇ ಪ್ರಶ್ನೆ ಕೇಳ್ತಾರಲ್ಲಪ್ಪ ಅಂತ. ಸೊ ಹಿಂಗೆ ಕೇಳಿದಾಗ ಏನು ಅನಿಸುತ್ತೆ ನಿಮಗೆ? ಏನು ಉತ್ತರ ಕೊಡೋದು ಅಂತ ಬೇಜಾರಾಗೋದು ಅಥವಾ ಫ್ರಸ್ಟ್ರೇಟ್ ಆಗೋದು, ಹಿಂದಿನ ಹೆಂಗೆ ಡೀಲ್ ಮಾಡ್ತಾರೆ ಅಮೃತ ಅವರು? ಆಗೋಣ ಅಂತ ಅಂದ್ಕೊಳ್ಳೋದಷ್ಟೇ. ಇನ್ನೇನು ಎಲ್ಲ ಓದೋದೆಲ್ಲ ಹುಡುಗಿರಿಗೆಲ್ಲ ಕಾಮನ್ ಕ್ವಶನ್ ಇದು ಆ್ಯಕ್ಚುಲಿ. ಯಾರ ಕಡೆಯಿಂದ ಬರುತ್ತೆ ಈ ಪ್ರಶ್ನೆ ನಿಮ್ಗೆ ಅನ್ಸ್ದಂಗೆ? ರಿಲೇಟಿವ್ಸೇ. ಇನ್ನೆಲ್ಲಿ ಮದುವೆಗೆ ಹೋಗೋಕ್ಕೆ ಬೇಜಾರು ನನಗೆ, ಅದಕ್ಕೆ ಮದುವೆಗೆ ಹೋದರೆ ಸ್ಟಾರ್ಟು ನೋಡಿದ್ದೀರಾ ಹೇಗೆ, ಅಥವಾ ನೀನೇ ನೋಡ್ಕೊಂಡಿದ್ಯಾ ಹೇಗೆ, ಅದೊಂದು ಕೇಳ್ತಾರೆ. ಓ ನೀವೆಲ್ಲ ಅರೇಂಜ್ ಮ್ಯಾರೇಜ್ ಆಗಲ್ಲ ಬಿಡಿ, ಕಷ್ಟ ನಿಮಗೆ, ಲವ್ ಮ್ಯಾರೇಜಾ ಹೇಳು, ಯಾರು ನೋಡ್ಕೊಂಡಿದ್ಯಾ ಹೇಳು ಅಂದ್ಕೊಂಡೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಫಂಕ್ಷನ್ಸ್ಗೆ ಹೋಗೋದೇ ಬಿಟ್ಬಿಡ್ತೀನಿ ನಾನು ಇದೇ ಕ್ವಶನ್ಗೆ ಆನ್ಸರ್ ಮಾಡಿ ಅಲ್ವಾ. ಮುಂದಿನ ವರ್ಷ ಕೇಳಿದವ್ರಿಗೆಲ್ಲ ಮುಂದಿನ ವರ್ಷ, ಅದು ಹೇಳಿ 4 ವರ್ಷ ಆಯಿತು ಅಂತಾರೆ. ಮುಂದಿನ ವರ್ಷ ಒಂದು ಕಡೆ ಫನ್ನಾಗಿ ಹೊರತುಪಡಿಸಿದ್ರೆ ಪ್ರೆಷರ್ ಅಂತ ಅನ್ಸುತ್ತಾ? ಈಗಿನ ಜನ್ರೇಷನ್ ಅವ್ರಿಗೆ ಹೆಂಗೆ ಡೀಲ್ ಮಾಡೋಕೆ ಹೇಳ್ತೀರಿ? ಕೆಲವ್ರಿಗೆ ರೈಟ್ ಪರ್ಸನ್ ಸಿಕ್ಕಿರಲ್ಲ, ಕೆಲವರು ಇನ್ನೂ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಈಗ ಇರೋ 90s ಕಿಡ್ಸಿಗೆ ಏನು ಹೇಳ್ತೀರಿ? ಖಂಡಿತ ಪ್ರೆಷರ್ ತಾನೇ ಇದು. ಅದೇನು ಗೊತ್ತಾ, ಒಂದು ಏಜಲ್ಲಿ ನೋಡಿಕೊಂಡ್ರೆ ಸಿಗುತ್ತೆ, ಆಮೇಲೆ ಸಿಕ್ಕಿರೋ ಆಪ್ಷನ್ ಆಗಬೇಕು, ಆ ಥರ ಪರಿಸ್ಥಿತಿಗೆ ಹೋಗ್ಬಾರ್ದು. ಹಂಗೆ ಫ್ರಸ್ಟ್ರೇಟ್ ಮಾಡಿ ಏನಾಗ್ಬಿಡುತ್ತೆ, ತಲೆ ಬ್ಲಾಕ್ ಆಗಿಬಿಡುತ್ತೆ, ಏನು ಬೇಕು ಅನ್ನೋದು ಮರ್ತೋಗ, ಯಾರ ಸಿಗ್ತಾ ಆಗೋಣ ಅತ್ಲಾಗೆ ನಂಗೆ ಆಗುತ್ತೆ. ಹಂಗೆ ಮಾಡ್ಕೋಬಾರ್ದು. ಸ್ವಲ್ಪ ನೀಟಾಗಿ ಎಲ್ಲದೂ ಅಡ್ಜಸ್ಟ್ ಆಗುತ್ತೆ. ಫಸ್ಟ್ ಏನು ಗೊತ್ತಾ, ನಮ್ದು ಏನೇನು ನೆಗೆಟಿವ್ಸ್ ಇದೆ ಅದೆಲ್ಲ ಹಾಕ್ಬಿಡ್ಬೇಕು ಆಚೆ, ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ನೋಡಬೇಕು ಅವರಿಗೆ. ಬ್ಯಾಡ್ ಸೈಡ್ ತೋರಿಸ್ಬಿಡೋದು ಫಸ್ಟು, ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಇರ್ಬೋದು, ಇನ್ನೇನು ಸಿಟ್ಟು ಕೋಪ ಎಲ್ಲ ತೋರಿಸ್ಬಿಡೋದು ಫಸ್ಟು. ವಾಪಸ್ ಬಂದ ಓಕೆ, ಬರಲಿಲ್ವೋ ಆಗಲ್ಲ ಅಂತ.